ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ನನಗೊಂದು ರೀಲ್ ಸಿಕ್ತು. ಆ ರೀಲಲ್ಲಿ ಕಂಪೇರ್ ಮಾಡ್ತಿದ್ದಾರೆ ಯಾರು ಫಸ್ಟ್ ಆ ರೂಮಿಂದ ಎಸ್ಕೇಪ್ ಆಯ್ತಾರೆ ಅಂತ. ಅದರಲ್ಲಿ ಯಾವ ವ್ಯಕ್ತಿ ಇದ್ದಿದ್ದಂದ್ರೆ ಆಮ್ನಿ ಮ್ಯಾನ್, ಸೂಪರ್ ಮ್ಯಾನ್, ಹೋಮ್ ಲ್ಯಾಂಡರ್ ಮತ್ತು ಇನ್ನೊಂದು ವ್ಯಕ್ತಿ ಯಾರು ಅಂತ ನಂಗೆ ಗೊತ್ತಿರಲಿಲ್ಲ. ಅದಕ್ಕಾಗಿ ನಾನು ಆ ರೀಲ್ನ ಕಂಪ್ಲೀಟ್ ನೋಡಿದೆ ಯಾರು ಎಸ್ಕೇಪ್ ಆಗ್ಬೋದು ಅಂತ. ಅದರಲ್ಲಿ ಸಿಕ್ಕಿದ ಆನ್ಸರು ಫಸ್ಟು ಸಾಯೋದು ಹೋಮ್ ಲ್ಯಾಂಡರ್ ಅಂತೆ, ಆಮೇಲೆ ಆಮ್ನಿ ಮ್ಯಾನ್, ಆಮೇಲೆ ಸೂಪರ್ ಮ್ಯಾನ್, ಅಲ್ಲಿ ಬದುಕುಳಿಯೋದು ಮೆಟ್ರೋ ಮ್ಯಾನ್ ಅಂತ. ಈ ಮೆಟ್ರೋ ಮ್ಯಾನ್ ಯಾರು ಅಂತ ನಂಗೆ ಗೊತ್ತಿರಲಿಲ್ಲ. ಅದಕ್ಕಾಗಿ ನಾನು ಈ ಮೆಟ್ರೋ ಮ್ಯಾನ್ ಯಾವ ಸೀರೀಸ್ ಅಥವಾ ಯಾವ ಮೂವಿಯಿಂದ ಬರ್ತಿದ್ದಾನೆ ಅಂತ ನನಗೆ ಕ್ಯೂರಿಯಾಸಿಟಿ ಇತ್ತು. ಅದಕ್ಕಾಗಿ ನಾನು ಸ್ವಲ್ಪ ಹುಡುಕಿದಾಗ ನಂಗೆ ಸಿಕ್ಕಿದ ಆನ್ಸರ್ ಮೆಗಾ ಮೈಂಡ್ ಅನ್ನೋ ಮೂವಿ. ಈ ಮೂವಿ ಬಗ್ಗೆ ನಾನು ಮುಂಚೆನೇ ಕೇಳಿದ್ದೆ, ಈ ಮೂವಿನ ನೋಡಬೇಕು ಅಂದ್ಕೊಂಡಿದ್ದೆ, ಆದರೆ ಮರ್ತೋಗ್ಬಿಟ್ಟಿತ್ತು ನೋಡೋದು. ಏನಿಲ್ಲ, ಒಂದು ರೀಲ್ ನೋಡಿದ್ದೆ ಮೂವಿ ಬಗ್ಗೆ. ಅದರಲ್ಲಿ ಒಬ್ಬ ಡೇಟಿಗೆ ಕರ್ಕೊಂಡ್ಬಂದಿರ್ತಾನೆ ಒಂದು ಹುಡುಗಿನ, ಮತ್ತು ಹುಡುಗಿನ ಕೇಳ್ತಿದ್ದಾನೆ ನಾನೇ ನೀನು ತುಂಬ ಇಷ್ಟಪಡ್ತೀಯಾ? ಅದಕ್ಕೆ ಅವಳು ಇಷ್ಟ ಅಂತ ಹೇಳ್ತಾಳೆ. ನಾನು ಸ್ವಲ್ಪ ನಾರ್ಮಲ್ ಆಗಿಲ್ಲ ಅಂದರೂ ನನ್ನ ಇಷ್ಟಪಡ್ತೀಯಾ ನೀನು? ನಾರ್ಮಲ್ ಅಲ್ಲ ಅಂದರೆ ನಂಗೆ ಒಂದು ಸ್ವಲ್ಪ ದೊಡ್ಡ ತಲೆ, ಮತ್ತು ನಾನು ನೋಡೋಕ್ಕೂ ಹ್ಯೂಮನ್ ಥರ ಇಲ್ಲ ಸ್ವಲ್ಪ, ಮತ್ತು ನನ್ನ ಬಣ್ಣ ಕೂಡ ಚೇಂಜ್ ಆಗಿದೆ, ಆದರೂ ಕೂಡ ನನ್ನನ್ನು ಇಷ್ಟಪಡ್ತೀಯಾ ನೀನು ಅಂತ ಕೇಳ್ತಾನೆ. ಆವಾಗ ಹುಡುಗಿ ಹೇಳ್ತಾಳೆ, ಯಾವುದೇ ವ್ಯಕ್ತಿ ಆಗಿರಲಿ, ಯಾವುದೇ ಬುಕ್ ಆಗಿರಲಿ, ಅದನ್ನು ನಾವು ಆ ಕವರಿಂದ ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು. ಬದಲಿಗೆ ಯಾವ್ದರಿಂದ ಜಡ್ಜ್ ಮಾಡಬೇಕು ಅಂದರೆ ಆ ವ್ಯಕ್ತಿ ಮಾಡೋ ಕೆಲಸ ಮತ್ತು ಅವನ ನಡವಳಿಕೆ ಮತ್ತು ಕ್ಯಾರೆಕ್ಟರ್ ಆಗಿದೆ ಅದ್ರ ಮೇಲೆ ಜಡ್ಜ್ ಮಾಡಬೇಕು. ಇದನ್ನು ಹುಡುಗಿ ಹೇಳ್ತಾಳೆ. ನಿಮಗೆ ಗೊತ್ತಿರ್ಬೋದು ಮುಂದೆ ಏನಾಗುತ್ತೆ ಅಂತ. ಈ ರೀಲ್ ನೋಡ್ಬಿಟ್ಟು ನಾನು ಈ ಮೂವಿನ ನೋಡಬೇಕು ಅಂದ್ಕೊಂಡಿದ್ದೆ, ಆದರೆ ಮರ್ತೋಗ್ಬಿಟ್ಟಿತ್ತು. ಆದರೆ ರೀಸೆಂಟಾಗಿ ಇನ್ವಿನ್ಸಿಬಲ್ ಸೀಸನ್ 4 ಬಂದಿತ್ತಲ್ಲ, ಈ ರೀಲ್ ಮತ್ತೆ ಟ್ರೆಂಡಿಗೆ ಬಂತು, ಯಾವುದು ಯಾರು ಎಸ್ಕೇಪ್ ಆಯ್ತಾರೆ ಫಸ್ಟು ಅಂತ. ಅದಕ್ಕಾಗಿ ನಾನು ಈ ಮೂವಿನ ನೋಡಿದೆ. ಈ ಮೂವಿ ಹೆಸರು ಮೆಗಾ ಮೈಂಡ್. ಈ ಮೂವಿ ರಿಲೀಸ್ ಆಗಿದ್ದು 2010ನಲ್ಲಿ. ಮದಿರ ರನ್ ಟೈಮ್ 1 hour 35 minutes ಆಗಿದೆ. ಇದೊಂದು 3D ಆನಿಮೇಟೆಡ್ ಮೂವಿ. ಮೆಟ್ರೋ ಮ್ಯಾನ್ ಈ ಮೂವಿಗೆ ಬಿಲಾಂಗ್ ಆಗೋದು. ಮೂವಿಯ ಸ್ಟೋರಿ ಬಗ್ಗೆ ಮಾತಾಡೋದಾದರೆ, ಒಂದು ಸೋಲಾರ್ ಸಿಸ್ಟಮಲ್ಲಿ ಒಂದು ಬ್ಲ್ಯಾಕ್ ಹೋಲ್ ತುಂಬ ಪ್ಲಾನೆಟ್ನ ನುಂಗ್ಕೊಳ್ತಿದೆ. ಅಂದರೆ ಬ್ಲ್ಯಾಕ್ ಹೋಲ್ದು ಕೆಲಸ ಏನು ಅಂದರೆ ಬ್ಲ್ಯಾಕ್ ಹೋಲ್ದು ಗ್ರಾವಿಟಿ ಮುಂದೆ ಯಾವುದೇ ರೀತಿ ಪ್ಲಾನೆಟ್ ನಿಲ್ಲೋದಿಲ್ಲ, ಹಂಗಾಗಿ ಎಲ್ಲ ಪ್ಲಾನೆಟು ಎಳ್ಕೊತಿದೆ. ಆದರೆ ಒಂದು ಪ್ಲಾನೆಟಲ್ಲಿ ಇಬ್ಬರು ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂದರೆ, ಅವ್ನ ಮಗು ಬದುಕಬೇಕು ಅಂತ ಒಂದು ಸ್ಪೇಸ್ ಶಿಪ್ಗೆ ಅವನ್ನ ಕೂರಿಸ್ತಾರೆ. ಅವನ ಜೊತೆ ಒಂದು ಕಂಪ್ನಿಗಿರಲಿ ಅಂತ ಒಂದು ಫಿಶ್ನ ಕೊಟ್ಟಿರ್ತಾರೆ. ಆ ಫಿಶ್ ಜೊತೆ ಅವನು ಎಸ್ಕೇಪ್ ಆಯ್ತಾನೆ, ಮತ್ತೆ ಆ ಸ್ಪೇಸ್ ಶಿಪ್ ಇಂದ ಹೊರಗಡೆ ಬರ್ತಾನೆ ಸ್ಪೇಸಿಗೆ. ಮತ್ತೆ ಇನ್ನೊಂದು ವಿಚಾರ ಏನು ಅಬ್ಸರ್ವ್ ಮಾಡ್ತಿದ್ದಾನೆ ಅಂದ್ರೆ, ಬೇರೆ ಪ್ಲಾನೆಟ್ ಅಲ್ಲೂ ಇದೇ ಕೆಲಸ ಮಾಡಿದ್ದಾರೆ. ಅವನ ಪಕ್ಕದ ಪ್ಲಾನೆಟ್ ಅಲ್ಲಿ ಇನ್ನೊಬ್ಬ ಹುಡುಗನ ಇದೇ ತರ ಅವರು ಕಳ್ಸಿದ್ದಾರೆ. ಆದ್ರೆ ಪಾಯಿಂಟ್ ಏನಂದ್ರೆ, ಇಬ್ರು ಬರ್ತಿರೋದು ಅರ್ತಿಗೆ. ಇಲ್ಲಿ ಇವ್ನು ನೋಡಿಗ ಸ್ವಲ್ಪ ವಿಯರ್ಡ್ ಏಲಿಯನ್ ತರ ಇದ್ದಾನೆ. ಏಲಿಯನ್ ಅಂದ್ರೆ ಜನರಲ್ ಹೆಂಗಿರ್ತಾರೆ, ಸ್ವಲ್ಪ ಬೇರೆ ಕಲರ್ ಆಗಿರ್ಬೋದು, ಸ್ವಲ್ಪ ಕೂದಲಿರಲ್ಲ ತಲೆಯಲ್ಲಿ, ಫುಲ್ ಬಿಗ್ ಹೆಡ್ ಆಗಿರ್ಬೋದು, ಆ ಥರ ಇರ್ತಾರಲ್ಲ. ಇವನು ನಾರ್ಮಲ್ ಏಲಿಯನ್ ತರ ಇದ್ದಾನೆ. ಆದ್ರೆ ಇನ್ನೊಂದು ವ್ಯಕ್ತಿ ಏನಂದ್ರೆ ನಾರ್ಮಲ್ ಹ್ಯೂಮನ್ ತರ ಇದ್ದಾನೆ. ಹ್ಯೂಮನ್ಗೆ ಏನೇನು ಫೀಚರ್ಸ್ ಇದೆ ಸೇಮ್ ಅದೇ ರೀತಿ ಇದ್ದಾನೆ. ಇಬ್ರು ಕೂಡ ಅರ್ತಿಗೆ ಬರ್ತಿದ್ದಾರೆ. ಆದರೆ ಪಾಯಿಂಟ್ ಏನಂದ್ರೆ, ಇಬ್ರದ್ದು ಸ್ಪೇಸ್ಶಿಪ್ ಡ್ಯಾಶ್ ಆಗ್ಬಿಟ್ಟು ನಮ್ಮ ಮೇನ್ ಕ್ಯಾರೆಕ್ಟರ್ ಹೋಗ್ಬೇಕಾಗಿದ್ದು ಒಂದು ಶ್ರೀಮಂತ ಮನೆಗೆ. ಅದು ಕ್ರಿಸ್ಮಸ್ ಟೈಮಲ್ಲಿ. ಅವನು ಹೋಗೋದಿಲ್ಲ, ಅದ್ರ ಬದಲಾಗಿ ಇನ್ನೊಬ್ಬ ವ್ಯಕ್ತಿ ಹೋಯ್ತಾನೆ. ಅವನು ಆರಾಮಾಗಿ ಆ ಶ್ರೀಮಂತರ ಮನೇಲಿ ಬೆಳಿತಾನೆ. ಆದರೆ ನಮ್ಮ ಮೇನ್ ಕ್ಯಾರೆಕ್ಟರ್ ಹೋಗೋದು ಒಂದು ಪ್ರಿಸನ್ನಿಗೆ. ಪ್ರಿಸನಲ್ಲಿ ಏನು ಹೇಳ್ಕೊಡ್ತಾರೆ, ಒಳ್ಳೇದೇನು ಕೆಟ್ಟದೇನು ಅಂತ ಕರೆಕ್ಟಾಗಿ ಹೇಳ್ಕೊಟ್ಟಿಲ್ಲ ಅವನಿಗೆ ಸೈನ್ಸ್ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ಇದೆ. ಆ ಪ್ಲಾನೆಟ್ ಸ್ಪೀಶೀಸ್ ಅವ್ರಿಗೆ ಸೈನ್ಸ್ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ಇದೆ, ಮತ್ತೆ ಅವರಿಗೆ ತುಂಬಾನೇ ನಾಲೆಜ್ ಇದೆ. ಇವನು ಕೂಡ ಆ ನಾಲೆಜ್ ಯೂಸ್ ಮಾಡ್ಕೊಂಡು ಎಸ್ಕೇಪಿಂಗ್ ಆಗೋಕ್ಕೆ ಅಥವಾ ಪ್ರಿಸನ್ ಅವರಿಗೆ ಎಸ್ಕೇಪ್ ಆಗೋಕ್ಕೆ ಒಂದು ಸ್ವಲ್ಪ ಬಾಂಬ್ ಆಗಿರ್ಬೋದು, ಡೈನಾಮೈಟ್ಸ್ ಆಗಿರ್ಬೋದು, ಅದನ್ನೇ ಜಾಸ್ತಿ ಕಂಡಿಡಿಯಕ್ಕೆ ಶುರು ಮಾಡ್ತಾನೆ. ಆದರೆ ಸ್ವಲ್ಪ ಇವನು ಬೆಳ್ದಂಗೆ ಇವನಿಗೆ ಸ್ಕೂಲಿಗೆ ಕಳಿಸ್ತಾರೆ. ಸ್ಕೂಲಲ್ಲಿ ಇವನು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡೋಕ್ಕೆ. ಇವನಿಗೆ ಸ್ವಲ್ಪ ಡಿಸ್ಕ್ರಿಮಿನೇಷನ್ ಆಗೇ ಆಗುತ್ತೆ. ಆದರೆ ವಿಷಯ ಏನಂದರೆ, ಅದೇ ಸ್ಕೂಲಿಗೆ ಇನ್ನೊಬ್ಬ ವ್ಯಕ್ತಿ ಬಂದಿದ್ನಲ್ಲ ಸ್ಟಾರ್ಟಿಂಗು, ಆ ಹುಡುಗ ಕೂಡ ಅದೇ ಸ್ಕೂಲಿಗೆ ಜಾಯ್ನ್ ಆಗಿರ್ತಾನೆ. ಇಬ್ಬರು ಕೂಡ ಒಂದೇ ಸ್ಕೂಲಲ್ಲಿ ಇದ್ದಾರೆ. ಈ ಪಾಯಿಂಟಲ್ಲಿ ಈಗ ಸ್ವಲ್ಪ ರೈವಲ್ರಿ ಶುರು ಆಗುತ್ತೆ. ಯಾಕಂದ್ರೆ ಅವನು ಸೂಪರ್ ಪವರ್ ಇತ್ತು ಅವನಿಗೆ. ಆ ಪ್ಲಾನೆಟ್ಸ್ ಅವ್ರು ಯಾವ ಥರ ಅಂದರೆ, ನೀವು ಸೂಪರ್ ಮ್ಯಾನ್ ನೋಡಿದರೆ ಸೂಪರ್ ಮ್ಯಾನೇ ಅನ್ಕೊಳ್ಳಿ, ಆ ಥರ ಸೂಪರ್ ಅಬಿಲಿಟೀಸ್ ಇದೆ ಅವನಿಗೆ. ಅವನಾದ್ರೂ ಯೂಸ್ ಮಾಡ್ಕೊಂಡು ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತಿದ್ದಾನೆ. ಆದರೆ ಇವನಿಗೆ ಅಷ್ಟು ಸೂಪರ್ ಪವರ್ಸ್ ಇಲ್ಲ. ಇವನಿಗಿರೋದು ಬರೀ ಸೂಪರ್ ಮೈಂಡ್. ಪ್ರತಿ ಒಂದು ವಿಚಾರದಲ್ಲೂ ಕಂಪೇರ್ ಮಾಡ್ಕೊಳ್ತಿದ್ದಾನೆ ಅವನಿಗೋಸ್ಕರ. ಅವನು ತುಂಬ ಮುಂದೆ ಇದ್ದಾನೆ, ಮತ್ತು ಇವನ್ನ ಯಾರೂ ಅಷ್ಟು ಇಷ್ಟಪಡ್ತಾ ಇಲ್ಲ ಅಂತ. ಇವನು ಕೂಡ ಎಲ್ಲರನ್ನೂ ಇಷ್ಟಪಡಬೇಕು, ಇವರು ಎಲ್ಲರೂ ನನ್ನ ಹತ್ರ ಬರಬೇಕು ಅಂತ ಇವನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಆ ಎಕ್ಸ್ಪೆರಿಮೆಂಟ್ ಅನ್ಸಕ್ಸಸ್ಫುಲ್ ಆಗ್ಬಿಡುತ್ತೆ. ಒಂದು ಬೆಂಕಿ ಎತ್ಕೊಳ್ಳುತ್ತೆ, ಮತ್ತೆ ಎಲ್ಲರೂ ಅಪಾಯದಲ್ಲಿ ಸಿಗೋಕೊಂತಾರೆ. ಇದನ್ನ ಸೇವ್ ಮಾಡಿದ ಯಾರು? ಅದೇ ಹುಡುಗ ಸೇವ್ ಮಾಡ್ತಾನೆ, ಮತ್ತೆ ಹೀರೋ ಆಯ್ತಾನೆ. ಇವನು ಸ್ವಲ್ಪ ಬ್ಯಾಡ್ ಗೈ ಥರ ಪ್ರೋಟ್ರೆ ಆಗ್ಬಿಡ್ತು. ಇವನು ಅನ್ಕೊಳ್ತಿದ್ದಾನೆ ನಾನು ಕೆಟ್ಟವನು ಅಂತ, ನನ್ನ ಯಾರು ಅಷ್ಟು ಇಷ್ಟಪಡಲ್ಲ ಅಂತ. ಇವರಿಬ್ಬರ ಮಧ್ಯದಲ್ಲಿ ರೈವಲ್ರಿ ಕೂಡ ತುಂಬಾನೇ ಬೆಳೆಯಕ್ಕೆ ಶುರು ಆಗುತ್ತೆ. ಇಲ್ಲಿ ರೈವಲ್ರಿ ಮಾಡ್ತಿರೋದು ನಮ್ಮ ಮೇನ್ ಕ್ಯಾರೆಕ್ಟರ್ ಮಾತ್ರ. ಆದರೆ ಮುಂದೆ ಇರೋ ವ್ಯಕ್ತಿಯ ರೈವಲ್ರಿ ಅಂತಾನೆ ಕನ್ಸಿಡರ್ ಮಾಡಿಲ್ಲ ಅವನೊಂದು ಸೂಪರ್ ಹೀರೋ ಥರ ಅವನು ಆಗಿದ್ದಾನೆ. ಮತ್ತೆ ಇಬ್ರು ದೊಡ್ಡವರಾಯ್ತಾರೆ. ಮತ್ತೆ ದೊಡ್ಡವರಾಗ್ಬಿಟ್ಟು ಒಬ್ಬ ಮೆಟ್ರೋ ಮ್ಯಾನ್ ಆಯ್ತಾನೆ, ಮೆಟ್ರೋ ಸಿಟಿನ ರಕ್ಷಕ ಮೆಟ್ರೋ ಮ್ಯಾನ್. ಮತ್ತೆ ನಮ್ಮ ಮೇನ್ ಕ್ಯಾರೆಕ್ಟರ್ ಏನಾಯ್ತಾನೆ, ಸೂಪರ್ ವಿಲನ್ ಆಯ್ತಾನೆ, ಮೆಟ್ರೋ ಸಿಟಿನ ಸೂಪರ್ ವಿಲನ್ ಮೆಗಾ ಮೈಂಡ್. ಇವನೇನಕ್ಕೆ ಸೂಪರ್ ವಿಲನ್ ಆಗಕ್ಕೆ ಹೋಗಿದ್ದು ಅಂದರೆ, ಇವನಿಗೆ ಅನ್ಸ್ಬಿಡ್ತು ಒಂದು ಟೈಮಲ್ಲಿ, ನನ್ನನ್ನು ಯಾರು ಅಷ್ಟು ಇಷ್ಟಪಡ್ತಾ ಇಲ್ಲ, ನಾನೊಬ್ಬ ಕೆಟ್ಟ ವ್ಯಕ್ತಿ ಥರ ಇದ್ದೀನಿ, ನಾನು ಕೆಟ್ಟ ವ್ಯಕ್ತಿ ಆದರೆ ನಾನು ತುಂಬಾ ಕೆಟ್ಟ ವ್ಯಕ್ತಿ ಆಗಬೇಕು, ನಾನೊಂದು ಸೂಪರ್ ವಿಲನ್ ಆಗಬೇಕು ಅಂತ ಅನ್ಕೊಳ್ತಾನೆ ಅವನು. ಅದಕ್ಕಾಗಿ ಅವನ ಪಾರ್ಟ್ನರ್ ಫಿಶ್, ಆ ಫಿಶ್ ಹೆಸರು ಮಿನಿಯನ್ ಅಂತ. ಇವರಿಬ್ಬರ ಮಧ್ಯದಲ್ಲಿ ತುಂಬಾನೇ ರೈವಲ್ರಿ ಶುರು ಆಗುತ್ತೆ. ನಮ್ಮ ಮೆಟ್ರೋ ಮ್ಯಾನಿನ ಉದ್ದೇಶ ಏನಂದ್ರೆ ಮೆಟ್ರೋ ಸಿಟಿನ ಸೇಫ್ ಮಾಡೋದು. ಇಲ್ಲಿ ಮೆಗಾ ಮೈಂಡಿನ ಉದ್ದೇಶ ಏನಂದ್ರೆ ಮೆಟ್ರೋ ಸಿಟಿನ ಡಿಸ್ಟ್ರಾಯ್ ಮಾಡೋದು. ಯಾಕಂದ್ರೆ ಇನ್ನೊಬ್ಬ ಸೂಪರ್ ವಿಲನ್. ಆದರೆ ಪ್ರತಿ ಸಲ ಪ್ರಯತ್ನ ಪಡ್ತಾ ಇರ್ತಾನೆ, ದೊಡ್ಡವನಾಗಿದ್ದಾರೆ ಇಬ್ಬರು ಪ್ರಯತ್ನ ಪಡ್ತಾನೆ ಇದ್ದಾನೆ. ಆದರೆ ಪ್ರತಿ ಸಲ ಕೂಡ ಮೆಟ್ರೋ ಮ್ಯಾನೇ ಗೆಲ್ಲೋದು. ಅಥವಾ ಹೇಳ್ಬೇಕಂದ್ರೆ ನಮ್ಮ ಮೆಗಾ ಮೈಂಡ್ ಗೆಲ್ಲೋದಿಲ್ಲ.
ಗೆಲ್ತಾ ಗೆಲ್ತಾ ಸೋಲ್ತಾ ಇರ್ತಾನೆ. ಈಗ ಮೆಗಾ ಮೈಂಡಿನ ಉದ್ದೇಶ ಮೆಟ್ರೋ ಮ್ಯಾನ್ನ ಸೋಲ್ಸೋದು. ಅದಕ್ಕಾಗಿ ಅವನೊಂದು ಹುಡುಗಿನ ಕಿಡ್ನಾಪ್ ಮಾಡ್ತಾನೆ. ಆ ಹುಡುಗಿ ಹೆಸರು ರಾಕ್ಸನ್ ರಿಚ್ಚಿ. ಇವಳನ್ನ ಅವನು ಕಿಡ್ನಾಪ್ ಮಾಡ್ತಾನೆ. ಇವಳೊಬ್ಳು ನ್ಯೂಸ್ ರಿಪೋರ್ಟರ್ ಆಗಿರ್ತಾಳೆ. ಮತ್ತೆ ರೂಮರ್ಸ್ ಇದ್ದಾಳೆ ಇವಳು ಮೆಟ್ರೋ ಮ್ಯಾನಿನ ಗರ್ಲ್ ಫ್ರೆಂಡ್ ಅಂತ. ಅದಕ್ಕೆ ಇವನು ಕಿಡ್ನಾಪ್ ಮಾಡ್ತಾನೆ. ಇದು ಮೊದಲೇ ಸಲ ಎಲ್ಲ ಕಿಡ್ನಾಪ್ ಮಾಡ್ತಿರೋದು. ಇವನು ಸುಮಾರು ಸಲ ಕಿಡ್ನಾಪ್ ಮಾಡಿದ್ದಾನೆ, ಸುಮಾರು ಸಲ ಕೂಡ ಫೇಲ್ ಆಗಿದ್ದಾನೆ. ಆದರೆ ಒಂದು ವಿಚಾರ ಮಾತ್ರ ಅವನು ತುಂಬ ಕಾನ್ಫಿಡೆಂಟ್ ಆಗಿದ್ದಾನೆ, ನಾನು ನನ್ನ ಮಿಸ್ಟೇಕಿಂದ ಕಲಿತೀನಿ ಅನ್ನೋದು. ಈ ಸಲ ಏನು ಮಾಡ್ತಾನೆ ಅಂದ್ರೆ ಬೇರೆ ಲೊಕೇಶನ್ಗೆ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ. ಅಂದರೆ ಪೋರ್ಟ್ರೇ ಮಾಡಿದ್ದಾನೆ ಇವನು ಬೇರೆ ಲೊಕೇಶನಲ್ಲಿ ಇದ್ದಾನೆ ಅಂತ. ಈಗ ಮೆಟ್ರೋ ಮ್ಯಾನು ಟ್ರ್ಯಾಪಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾನೆ. ಮತ್ತೆ ಮೊದಲೇ ಏನು ಸೂಪರ್ ಜೀನಿಯಸ್, ಸೂಪರ್ ವಿಲನ್ ಮೈಂಡ್ ಸೆಟ್ ಇರೋನು ಏನು ಮಾಡ್ತಾನೆ ಅಂದರೆ ಒಂದು ಮಿಸೈಲ್ನ ರೆಡಿ ಮಾಡಿದ್ದಾನೆ. ಯಾವ ರೀತಿ ಮಿಸೈಲ್ನ ರೆಡಿ ಮಾಡಿದ್ದಾನೆ ಅಂದರೆ ಸೂರ್ಯನ ಪವರ್ ಇಟ್ಕೊಂಡು ಒಂದು ಮಿಸೈಲ್ ಲಾಂಚ್ ಮಾಡೋಕ್ಕೆ, ಅದು ಮೆಟ್ರೋ ಮ್ಯಾನ್ ವಿರುದ್ಧ. ಮತ್ತೆ ಟಿವಿಲಿ ಒಂದು ಡಿಸ್ಪ್ಲೇ ಮಾಡಿಬಿಟ್ಟು ನಗಾಡ್ಕೊಂಡು ಹೇಳ್ತಾನೆ, ಮೆಟ್ರೋ ಸಿಟಿ ವಾಸಿಗಳೇ, ನಾನು ನಿಮ್ಮ ಮೆಟ್ರೋ ಮ್ಯಾನ್ನ ಇವತ್ತು ಸಾಯಿಸ್ತೀನಿ. ಅದು ಸೂರ್ಯನ ಶಕ್ತಿಯಿಂದ, ಅದು ಸೂರ್ಯನ 100% ಶಕ್ತಿಯಿಂದ. 100 ಅಲ್ಲ 200 ಅನ್ಕೊಂತೀನಿ. ಮಿನಿಯನ್ ಎಷ್ಟು ಪರ್ಸೆಂಟ್ ಶಕ್ತಿ ಅಂದೆ ಸರ್? ಅದು 1000%. 1000%. ನಾನು ಸೂರ್ಯನ 500%ಇಂದ ಸೋಲಿಸ್ತೀನಿ. ಯಾಕಂದರೆ 1000 ಅಂದ್ಬಿಟ್ರೆ ತುಂಬ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಮಿನಿಯನ್ ನಾನು 500 ಅಂದಿದ್ದು. ಈ ಥರ ಹೇಳ್ಬಿಟ್ಟು ಫುಲ್ ನೆಗಡಕ್ಕೆ ಶುರು ಮಾಡ್ತಾನೆ. ನೆಗಡಕ್ಕೆ ಶುರು ಮಾಡಿ ಏನು ಮಾಡ್ತಾನೆ ಅಂದರೆ ಆ ಮಿಸೈಲ್ ಲಾಂಚರ್ನ ಇವನು ಆಕ್ಟಿವೇಟ್ ಮಾಡೋಕೆ ಹೋಗ್ತಾನೆ. ಅವಾಗ ಮಿನಿಯನಿಗೆ ಹೇಳ್ತಾನೆ ಆಕ್ಟಿವೇಟ್ ಮಾಡು ಅಂತ. ಆದರೆ ಆಕ್ಟಿವೇಟ್ ಮಾಡೋ ಬಟನ್ ಒತ್ತುತ್ತಾನೆ, ಏನೂ ಆಗಲ್ಲ, ಏನೂ ವರ್ಕ್ ಐತೆ ಇಲ್ಲ ಅಲ್ಲಿ. ಆವಾಗ ನಮ್ಮ ಮೆಗಾ ಮೈಂಡ್ ಕೇಳ್ತಾನೆ, ಮಿನಿಯನ್ ಏನಾಯಿತು ಇಲ್ಲಿ? ಸರ್ ಅದು ಸ್ವಲ್ಪ ಲೋಡಿಂಗ್ ಟೈಮ್ ಆಗುತ್ತಲ್ಲ, ನಾವು ಲೈವ್ ಟಿವಿಯಲ್ಲಿ ಇದ್ದೀವಿ, ನಮ್ಮ ಮರ್ಯಾದೆ ಕಳಿಬೇಡ, ಬೇಗ ಲೋಡಿಂಗ್ ಮಾಡು ಅಂತ ಹೇಳ್ತಾನೆ. ಇದೇ ರೀತಿ ಮೆಗಾ ಮೈಂಡ್ ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡ್ತಾನೆ, ಅದಿದ್ದು ಮಾತಾಡಿಕೊಂಡು. ಅವಾಗ ಅದು ಲೋಡ್ ಆಗುತ್ತೆ. ಲೋಡ್ ಆಗ್ಬಿಟ್ಟು ಸೂರ್ಯನ 500% ಬ್ಲಾಸ್ಟ್ ಆಗುತ್ತೆ ಮೆಟ್ರೋ ಮ್ಯಾನ್ ಮೇಲೆ. ಮತ್ತೆ ಎಲ್ಲರೂ ಅನ್ಕೋತಾರೆ ಮೆಟ್ರೋ ಮ್ಯಾನ್ ಬದುಕ್ತಾನೆ, ಇವನ್ನ ಸೋಲ್ಸ್ತಾನೆ ಅಂತ. ಅದೇ ಪ್ರತಿ ಸಲ ಥರನೇ. ಆದರೆ ಈ ಸಲ ಮೆಟ್ರೋ ಮ್ಯಾನಿನ ಸ್ಕೆಲಿಟನ್ ಮಾತ್ರ ಹಾರ್ಕೊಂಡ್ ಬರ್ತಿದೆ. ಫೈನಲಿ ನಮ್ಮ ಮೆಗಾ ಮೈಂಡ್ ಗೆದ್ದಿದ್ದಾನೆ. ಇದನ್ನ ನೋಡ್ಬಿಟ್ಟು ಅವನಿಗೆ ನಮ್ಮ ಕೈತೆಲ್ಲ ಗೆದ್ದಿದೆ ಅನ್ನೋದು. ಇದನ್ನ ಕೇಳ್ಬಿಟ್ಟು ಫುಲ್ ಡ್ಯಾನ್ಸ್ ಮಾಡ್ತಿದ್ದಾನೆ ಮಿನಿಯನ್ ಜೊತೆ. ಒಂದು ವಿಚಾರನ ಮೆನ್ಷನ್ ಮಾಡೋದು ಮರ್ತ್ಬಿಟ್ಟೆ. ಎಲ್ಲರೂ ಮಕ್ಕಳು ABCD ಮತ್ತೆ ರೈಮ್ಸ್ ಕಲಿತಿರ್ಬೇಕಾರೆ ನಮ್ಮ ಮೆಗಾ ಮೈಂಡ್ ಏನು ಕಲಿತಿದ್ದ ಅಂದರೆ ಒಂದು ಐಟಮ್ನ ಹೈಡ್ರೇಟ್ ಮಾಡೋದು ಮತ್ತೆ ಡಿಹೈಡ್ರೇಟ್ ಮಾಡೋದನ್ನ ಕಲಿತಿದ್ದಾನೆ. ಡಿಹೈಡ್ರೇಟ್ ಅಂದರೆ ಅದು ಫುಲ್ ಒಂಥರ ಕ್ಯೂಬ್ ಥರ ಮಾಡ್ತಿದ್ದಾನೆ, ಒಂದು ಬ್ಲೂ ಕಲರ್ ಕ್ಯೂಬ್ ಥರ ಮಾಡ್ತಿದ್ದಾನೆ. ಇವನು ಅಷ್ಟು ಜೀನಿಯಸ್ ಅನ್ಬೋದು ಇವನನ್ನ. ಈಗ ಅವನಿಗೆ ಫುಲ್ ಖುಷಿ ಆಗ್ಬಿಟ್ಟಿದೆ, ಫೈನಲಿ ನಾನು ಗೆದ್ದಿದ್ದೀನಿ ಅನ್ನೋದು. ಅದು ತುಂಬ ಪ್ರಯತ್ನದ ನಂತರ ಗೆದ್ದ ಮೇಲೆ ಇವನಿಗೆ ತುಂಬಾ ಬೋರ್ ಆಗೋಗುತ್ತೆ, ಏನು ಮಾಡೋಕ್ಕೆ ಸಿಗ್ತಿಲ್ಲ. ಇವನು ಸಿಟಿನ ಡಿಸ್ಟರ್ಬ್ ಮಾಡೋಕೆ ಹೋಗ್ತಿದ್ದಾನೆ, ಏನೋ ಇವನಿಗೆ ಖುಷಿನೇ ಆಯ್ತಿಲ್ಲ, ಸ್ವಲ್ಪ ಜೋಶೇ ಇಲ್ಲ ಅವನಿಗೆ, ಫುಲ್ ಲೋನ್ಲಿ ಫೀಲ್ ಆಯ್ತಿದ್ದಾನೆ. ಇವನ ಮೇನ್ ಉದ್ದೇಶ ಇದ್ದಿದೆ ಮೆಟ್ರೋ ಮ್ಯಾನ್ನ ಸೋಲ್ಸೋದು. ಅದು ಉದ್ದೇಶ ಪೂರೈಸಿದ್ಮೇಲೆ ಇವ್ನಿಗೆ ಏನು ಮಾಡಬೇಕು ಅಂತ ಅನಿಸ್ತಿಲ್ಲ. ಲೈಫ್ ಫುಲ್ ಬೋರ್ ಆಗ್ಬಿಟ್ಟಿದೆ ಇವನಿಗೆ. ಅದಕ್ಕೆ ಮೆಟ್ರೋ ಮ್ಯಾನಿಗೆ ಕಟ್ಟಿದ ಸ್ಟ್ಯಾಚು ಹತ್ರ ಬಂದು ನಿಲ್ಕೊಂಡು, ಮೆಟ್ರೋ ಮ್ಯಾನ್ ನೀನು ಇಲ್ಲದೆ ನನಗೆ ತುಂಬಾ ಬೋರ್ ಆಯ್ತಿದೆ. ಅವಾಗ ರಿಚಿ ಕೂಡ ಅಲ್ಲೇ ಬಂದಿರ್ತಾಳೆ. ರಿಚಿ ಕೂಡ ಅಲ್ಲೇ ನೋಡ್ತಾ ಇರ್ತಾಳೆ ಏನೇನು ನಡೀತಿದೆ ಅಂತ. ಅವಳಿಗೆ ಫುಲ್ ದುಃಖ ಆಗ್ಬಿಟ್ಟಿದೆ ಮೆಟ್ರೋ ಮ್ಯಾನ್ ಸತ್ತಿದ್ಕೆ. ರನ್ನಾಗಿ ಎಲ್ಲ ಬಂದಿದ್ದು ನೋಡ್ಬಿಟ್ಟು ಮೆಗಾ ಮೈಂಡ್ ಸೇಫ್ ಶಿಫ್ಟ್ ಮಾಡ್ಕೊತಾನೆ. ಅವನಿಗೊಂದು ವಾಚಿಂದ ಅವನು ಬೇರೆ ದೇಹನ ಅಳವಡಿಸ್ಕೊಳ್ಬೋದು. ಅದಕ್ಕಾಗಿ ಅವನು ಬೇರೆ ವ್ಯಕ್ತಿ ರೂಪನ ತಗೊಳ್ತಾನೆ. ಆ ವ್ಯಕ್ತಿ ಹೆಸರೇ ಬರ್ನಾರ್ಡ್. ಇದೇ ವ್ಯಕ್ತಿನ ನಾನು ರೀಲ್ಸಲ್ಲಿ ನೋಡಿದ್ದು, ನೆನ್ಪಿಟ್ಕೊಳ್ಳಿ. ಅವಾಗ ರಿಚಿ ಕೇಳ್ತಾಳೆ, ಬರ್ನಾರ್ಡ್ ನೀನೇನು ಇಲ್ಲಿ ಮಾಡ್ತಿದ್ಯಾ ಅಂತ. ಸುಮ್ಮನೆ ಇಲ್ಲೇ ಕ್ಯಾಶುವಲ್ ಆಗಿ ಬಂದಿದ್ದೆ. ಇಬ್ಬರು ಮಾತಾಡ್ಕೊಳ್ತಾ ಇರ್ತಾಳೆ. ಅವಾಗ ಬರ್ನಾರ್ಡ್ ಹೇಳ್ತಾನೆ, ನಂಗೆ ಮೆಟ್ರೋ ಮ್ಯಾನ್ ಸತ್ತಿದ್ಕೆ ತುಂಬ ಬೇಜಾರಾಗಿದೆ, ನನಗೂ ಕೂಡ ಅಂತ. ಇಬ್ರು ಮಧ್ಯದಲ್ಲಿ ಫ್ರೆಂಡ್ಶಿಪ್ ಬೆಳೆಯಕ್ಕೆ ಶುರು ಆಗುತ್ತೆ. ಮತ್ತೆ ಇಬ್ರು ಡಿಸೈಡ್ ಮಾಡ್ತಾರೆ ನಾವೇ ಮೆಗಾ ಮೈಂಡಿನ ವಿರುದ್ಧ ಫೈಟ್ ಮಾಡಬೇಕು ಅಂತ. ಅವಾಗ ಬರ್ನಾರ್ಡ್ ಹೇಳ್ತಾನೆ, ಮೆಗಾ ಮೈಂಡ್ ವಿರುದ್ಧ ಫೈಟ್ ಮಾಡ್ಬೇಕಂದ್ರೆ ಒಬ್ಬ ಸೂಪರ್ ಹೀರೋ ಬೇಕಲ್ಲ, ಸೂಪರ್ ಹೀರೋ ಯಾವತ್ತೂ ಬಾರ್ನ್ ಆಗಬೇಕಲ್ಲ ಅಂತ ಹೇಳ್ತಾ ಇರ್ತಾನೆ. ಆವಾಗ ರಿಚಿ ಹೇಳ್ತಾಳೆ, ಸೂಪರ್ ಹೀರೋ ಯಾವತ್ತೂ ಬಾರ್ನ್ ಆಗೋದಿಲ್ಲ, ಸೂಪರ್ ಹೀರೋ ಯಾವತ್ತೂ ಕ್ರಿಯೇಟ್ ಆಗೋದು, ಅದು ಸಿಚುವೇಶನ್, ಕರೇಜ್ ಮತ್ತೆ ಜೋಶಿಂದ. ಹೌದಲ್ಲ ಅಂತ ಹೇಳ್ಬಿಟ್ಟು ಬರ್ನಾರ್ಡ್ ಫುಲ್ ಖುಷಿ ಬರ್ತಾನೆ. ಹೌದಲ್ಲ, ನಾನು ಕೂಡ ಒಂದು ಸೂಪರ್ ಹೀರೋನ ಕ್ರಿಯೇಟ್ ಮಾಡ್ತೀನಿ ಅಂತ. ಈ ಬರ್ನಾರ್ಡ್ ಅನ್ನೋದು ಮೆಗಾ ಮೈಂಡ್, ನೆನ್ಪಿಟ್ಕೊಳ್ಳಿ. ಈಗ ಮೆಗಾ ಮೈಂಡ್ ಏನು ಮಾಡ್ತಾನೆ ಅಂದರೆ ಅವನ ಲ್ಯಾಬಿಗೆ ಬರ್ತಾನೆ. ಲ್ಯಾಬಿಗೆ ಬಂದ್ಬಿಟ್ಟು ಮಿನಿಯನಿಗೆ ಹೇಳ್ತಾನೆ, ನಾವೊಂದು ಸೂಪರ್ ಹೀರೋನ ಕ್ರಿಯೇಟ್ ಮಾಡಬೇಕು ನಮ್ಮ ವಿರುದ್ಧ ಫೈಟ್ ಮಾಡೋಕ್ಕೋಸ್ಕರ. ಇಲ್ಲಿ ಮೆಟ್ರೋ ಮ್ಯಾನಿನ ಸ್ವಲ್ಪ DNA ಅಂದರೆ ಡ್ಯಾಂಡ್ರಫ್ ತಗೊಂಬಿಟ್ಟು DNA ಇಂದ ಇನ್ನೊಂದು ಗನ್ ಕ್ರಿಯೇಟ್ ಮಾಡ್ತಾನೆ. ಆ ಗನ್ನಿನ ಅಬಿಲಿಟಿ ಏನಂದರೆ ಆ ಗನ್ ಯಾರೇ ಶೂಟ್ ಮಾಡ್ತಾನೆ ಅವನಿಗೆ ಮೆಟ್ರೋ ಮ್ಯಾನ್ದು ಪವರ್ ಬರುತ್ತೆ. ಈಗ ಅವನು ಡಿಸೈಡ್ ಮಾಡಬೇಕು ಯಾರ ಜೊತೆ ಫೈಟ್ ಮಾಡಬೇಕು ಅಂತ. ಮತ್ತೆ ಫುಲ್ ರಿಚಿ ತುಂಬ ಕ್ಲೋಸ್ ಆಗ್ಬಿಡ್ತಾರೆ ಇವರಿಬ್ರು. ಇರಲಿ, ಬರ್ನಾರ್ಡು ಡೇಟಿಗೆ ಹೋಗ್ತಿದ್ದಾನೆ ರಿಚಿ ಜೊತೆ. ಅವಾಗ ಈ ಮಾತು ಮಿನಿಯನಿಗೆ ಗೊತ್ತಾಯ್ತು. ಮಿನಿಯನ್ ಬಂದ್ಬಿಟ್ಟು ತಡಿತಾನೆ, ಸರ್ ನೀವೆಲ್ಲ ಹೋಗ್ಬೇಡಿ, ಈ ಥರ ನಿಮ್ಮ ನಿಜವಾದ ರೂಪ ನೋಡ್ಬಿಟ್ಟು ನಿಮ್ಗೆ ಯಾರು ಇಷ್ಟಪಡಲ್ಲ. ಒಂದು ಮಾತು ನೆನ್ಪಿಟ್ಕೊಳ್ಳಿ ಸರ್, ವಿಲನಿಗೆ ಯಾವತ್ತೂ ಹೀರೋಯಿನ್ ಸಿಗಲ್ಲ. ಈ ಮಾತಾಡಿದ್ದು ಒನ್ ಆ್ಯಂಡ್ ಓನ್ಲಿ ಮಿನಿಯನ್. ಈ ಮಾತನ್ನ ನೆನ್ಪಿಟ್ಕೊಳ್ಳಿ, ವಿಲನಿಗೆ ಯಾವತ್ತೂ ಹೀರೋಯಿನ್ ಸಿಗಲ್ಲ. ಈಗ ಮುಂದೆ ಸ್ಟೋರಿ ಏನಾಗುತ್ತೆ, ಮೆಗಾ ಮೈಂಡಿನ ನಿಜವಾದ ರೂಪ ನೋಡ್ಬಿಟ್ಟು ಆ ರಿಚಿ ಒಪ್ಕೊಳ್ತಾಳ ಅಥವಾ ಅವನಿಗೆ ಬೋರ್ ಆಗೋದು ನಿಂತೋಗುತ್ತಾ, ಏನಾಗುತ್ತೆ ಮುಂದೆ ಅದನ್ನ ನೋಡ್ಬೇಕಾದ್ರೆ ನೀವು ನೋಡ್ಬೇಕಾಗಿರೋದು ಮೆಗಾ ಮೈಂಡ್ ಅನ್ನೋ ಮೂವಿ. ಇಲ್ಲಿ ಪಾಯಿಂಟ್ ಏನಂದರೆ ನಾನು ಈ ಮೂವಿ ನೋಡೋಕೆ ಬಂದಿದ್ದೆ ಮೆಟ್ರೋ ಮ್ಯಾನಿಗೋಸ್ಕರ. ಇಲ್ಲಿ ಮೆಟ್ರೋ ಮ್ಯಾನ್ ಬೇಗನೆ ಸತ್ತೋಗ್ಬಿಡ್ತಾನೆ. ಮತ್ತು ಅಲ್ಲವನಿಗೆ ಅಷ್ಟೊಂದು ಪವರ್ ಹಂಗಿಂಗೆಲ್ಲ ಅಂತ ಬಿಲ್ಡಪ್ ಕೊಟ್ಟಿದ್ರು ಆ ರೀಲಲ್ಲಿ. ಅವ್ನು ಎಷ್ಟು ಪವರ್ ಇದ್ದಾನೆ ಅಂದರೆ ನೀವೇ ನೋಡ್ಬೋದು. ಅವನು ಓಮ್ನಿ ಮ್ಯಾನ್ನ ಸೋಲ್ಸ್ಬೋದು, ಸೂಪರ್ ಮ್ಯಾನ್ನ ಸೋಲ್ಸ್ಬೋದು. ಆ ಮೆಟ್ರೋ ಮ್ಯಾನೇ ನಮ್ಮ ಮೆಗಾ ಮೈಂಡ್ ಸೋಲ್ಸಿದ್ದಾನೆ ಅಂದರೆ ಮೆಗಾ ಮೈಂಡಿದು ಪವರ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಒಬ್ಬ ಸೂಪರ್ ಜೀನಿಯಸ್ ಅನ್ಬೋದು ಅವನನ್ನ. ಓಕೆ, ಮೂವಿ ಸ್ಟೋರಿ ತುಂಬಾ ಚೆನ್ನಾಗಿದೆ. ನೀವು ಇಷ್ಟ ಆಗಿದ್ರೆ ಒಂದು ಏನಾದರೂ 3D ಅನಿಮೇಟೆಡ್ ಮೂವಿ ನೋಡಬೇಕು ಅನ್ಸಿದ್ರೆ ಈ ಮೂವಿನ ನೋಡ್ಬೋದು. ನಿಮಗೆ ಈ ಮೂವಿ ಮಧ್ಯದಲ್ಲಿ ಬೋರ್ ಆಗಲ್ಲ. ತುಂಬಾ ಸ್ಪಾಯ್ಲರ್ ಹೇಳ್ಬಿಟ್ಟಿದ್ದೀನಿ ಈ ವಿಡಿಯೋದಲ್ಲಿ.
ಆದರೂ ಮೆಜಾರಿಟಿ ಸ್ಪಾಯ್ಲರ್ನ ಹೇಳೋಕ್ಕೋಗಿಲ್ಲ, ಅಂದರೆ ಎಲ್ಲ ಇನ್ಸಿಡೆಂಟು ನಾನು ಹೇಳಿಲ್ಲ. ಮತ್ತು ಈ ಮೂವಿಯಲ್ಲಿ ಎಂಡಲ್ಲಿ ಒಂದು ಮಾತು ಹೇಳಿದ್ದಾರೆ, ಡೆಸ್ಟಿನಿ ನಮ್ಮ ರೋಡ್ ಚೂಸ್ ಮಾಡೋದಲ್ಲ, ನಾವೇ ನಮ್ಮ ರೋಡ್ ಚೂಸ್ ಮಾಡೋದು. ಇಲ್ಲಿ ರೋಡ್ ಅಂದರೆ ರೋಲ್ ಕೂಡ ಆಗಿರ್ಬೋದು, ಅಂದರೆ ಪಾತ್ರ. ನಿಮ್ಗೆ ಈ ಮೂವಿ ಸ್ಟೋರಿ ಬಗ್ಗೆ ಸ್ವಲ್ಪನಾದರೂ ಇಂಟ್ರೆಸ್ಟ್ ಬಂದರೆ ಈ ಮೂವಿನ ನೀವು ಚೆಕ್ಔಟ್ ಮಾಡ್ಬೋದು. ಈ ಮೂವಿ ಹೆಸರು ಮೆಗಾ ಮೈಂಡ್. ಮತ್ತು ವಿಡಿಯೋ ಹೆಂಗೆ ಅನಿಸ್ತು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ನೀವು.